ವಿಧಾನಸಭೆಯಲ್ಲೂ ಕೂಡ ರಾಜಣ್ಣ ಅವರನ್ನು ಡಿಸ್ಮಿಸ್ ಮಾಡಿದ್ದನ್ನೇ ಬಿಜೆಪಿ ಅಸ್ತ್ರವಾಗಿ ಬಳಸಿತು. ಈ ಬಗ್ಗೆ ಸ್ಪಷ್ಟನೆ ನೀಡಿ ಅಂತ ಪಟ್ಟು ಹಿಡಿಯಿತು. ಈ ವೇಳೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್.ಕೆ. ಪಾಟೀಲ್ ಧನ್ಕರ್ ಅಸ್ತ್ರ ಪ್ರಯೋಗಿಸಿ ಸದನ ಶಾಂತಗೊಳಿಸಿದರು. ರಾಜೀನಾಮೆ ಅಕ್ಸೆಪ್ಟ್ ಮಾಡಿಲ್ಲ. ಇದರಿಂದ ಒಂದು ಷಡ್ಯಂತ್ರ ಇದೆ. ರಾಜೀನಾಮೆ ಬೇರೆ, ವಜಾ ಬೇರೆ. ಪಕ್ಷದ ಶಿಸ್ತಿನ ಗಡಿ ಉಲ್ಲಂಘಿಸುವವರಿಗೆ ಚಡಿ ಏಟು ಬಿದ್ದಂತಾಗಿದೆ. ಕಾಂಗ್ರೆಸ್ನಲ್ಲಿ ಹೈಕಮಾಂಡೇ ಅಂತಿಮ ಎಂಬ ಸಂದೇಶ ದಾಟಿಸಿದ ಹೈಕಮಾಂಡ್ ಗುಂಪುಗಾರಿಕೆಗೆ ನಿಂತು ಹದ್ದು ಮೀರಿದವರಿಗೆ ಗ್ರಹಚಾರ ಬಿಡಿಸುತ್ತೇವೆ ಅನ್ನೋ ಲೆಕ್ಕಣಿಕೆ ಮೂಲಕ ಒಕ್ಕಣಿಕೆಯನ್ನ ಸಾರಿದೆ. ಈ ಮೂಲಕ ಬೆಂಬಲಿಗರ ಹಿತರಕ್ಷಕ ಸಿದ್ದರಾಮಯ್ಯ ತಂಡದ ನಾಯಕನನ್ನೇ ತಡವಿಕೊಂಡು ಸೈಲೆಂಟ್ ಕಿಲ್ಲರ್ ಬಲಿ ಹಾಕಿದ್ದಾನೆ. ಇವತ್ತು ಅಸೆಂಬ್ಲಿಯಲ್ಲಿ ರಾಜಣ್ಣ ಡಿಸ್ಮಿಸ್ ಸೆಕೆಂಡ್ ಶೋ. ಸ್ಪಷ್ಟೀಕರಣ ಕೇಳಿದ ವಿಪಕ್ಷಗಳಿಗೆ ಧನ್ಕರ್ ಅಸ್ತ್ರ ಬಿಟ್ಟ ಕೈಪಡೆ. ರಾಜೀನಾಮೆ ಬೇರೆ, ವಜಾ ಬೇರೆ ಸರ್. ಯಾರು ಷಡ್ಯಂತ್ರ ಮಾಡಿದ್ರು ಗೊತ್ತಾಗಬೇಕಲ್ಲ. ಅಂದಹಾಗೆ ನಿನ್ನೆ ಅರ್ಧ ಸಿನಿಮಾ ನೋಡಿದ್ದ ಅಸೆಂಬ್ಲಿಯು ಇಂದು ಸೆಕೆಂಡ್ ಶೋಗೆ ಸಾಕ್ಷಿ ಆಯಿತು. ವಿಧಾನಸಭೆ ಆರಂಭ ಆಗ್ತಾ ಇದ್ದಂತೆ ವಿಧಾನಸಭೆಯಲ್ಲಿ ಕೆಎನ್ ರಾಜಣ್ಣ ವಜಾ ಪ್ರಕರಣವು ಸದ್ದು ಗದ್ದಲ ಎಬ್ಬಿಸಿತ್ತು. ವಿಧಾನಸಭೆ ಕಲಾಪದ ಆರಂಭ ಆಗ್ತಾ ಇದ್ದಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ ರಾಜಣ್ಣರನ್ನ ವಜಾ ಮಾಡಿದ್ದೇಕೆ, ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು ಅಂತ ಆಗ್ರಹಿಸಿದ್ರು. ನೆನ್ನೆ ಆಗಿರೋದು ಅವರು ಈಗಾಗಲೇ ನನ್ನ ಮೇಲೆ ಷಡ್ಯಂತ್ರ ಆಗಿದೆ, ನಮ್ಮ ಪಾರ್ಟಿಯವರೇ ಮಾಡಿದ್ದಾರೆ ಅಂತ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಅವರು ರಾಜೀನಾಮೆ ಅಕ್ಸೆಪ್ಟ್ ಮಾಡಿಲ್ಲ. ಮುಖ್ಯಮಂತ್ರಿಗಳು ವಜಾ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರ ಓಟು ಪಾಲಿಟಿಕ್ಸ್ ಏನಿತ್ತು, ಆ ಓಟ್ ಪಾಲಿಟಿಕ್ಸ್ಗೆ ಸತ್ಯ ಹೇಳಿದ್ಕೋಸ್ಕರ ಬಲಿನಾ? ಇದು ಅವರ ಪಕ್ಷದ ಆಂತರಿಕ ವಿಚಾರ ಅಂತ ಕರೆದ ಸ್ಪೀಕರ್ ಮಾತಿಗೆ ಬಿಜೆಪಿ ಆಕ್ಷೇಪಿಸಿತು. ನೋಡಿ ಇಂಟರ್ನಲ್ ಮ್ಯಾಟರ್ ಇಲ್ಲ, ಇದು ಬಹಳ ಇಂಪಾರ್ಟೆಂಟ್. ಅವರು ಹೊರಗಡೆ ಏನ್ ಹೇಳಿದ್ದಾರೆ ಅಂದ್ರೆ ಇದರಿಂದ ಒಂದು ಷಡ್ಯಂತ್ರ ಇದೆ, ಒಂದು ಪಿತೂರಿ ಇದೆ ಅಂತ ಹೇಳಿದ್ದಾರೆ. ಯಾರು ಪಿತೂರಿ ಮಾಡಿದ್ರು, ಯಾರು ಷಡ್ಯಂತ್ರ ಮಾಡಿದ್ರು ಗೊತ್ತಾಗ್ಬೇಕಲ್ಲ. ಯಾರು ವಿರುದ್ಧ ಷಡ್ಯಂತ್ರ ಮಾಡಿದ್ರು ಗೊತ್ತಾಗ್ಬೇಕಲ್ಲ. ಒಬ್ಬರು ಮಾತಾಡಿ. ಇಷ್ಟಕ್ಕೆ ಸುಮ್ಮನಾಗದ ಆರ್ ಅಶೋಕ್ ಮತ್ತು ಸುರೇಶ್ ಕುಮಾರ್ ಮತ ಕಳ್ಳತನದ ಕುರಿತು ರಾಜಣ್ಣ ಸತ್ಯ ಹೇಳಿದ್ದಾರೆ, ಸತ್ಯ ಹೇಳಿದ್ದಕ್ಕೆ ಅವರನ್ನ ಬಲಿ ಪಡೆದುಕೊಂಡಿದ್ದಾರೆಯೇ ಅಂತ ಪ್ರಶ್ನಿಸಿದ್ರು. ಸದನ ನಡೀತಾ ಇರುವಾಗ ಸದನದ ಸದಸ್ಯರು ಇಂಥ ಮಹತ್ವದ ಘಟನೆ ಆಯ್ತು ಸದನದಲ್ಲಿ ಕೇಳಬೇಕೆ ಹೊರತು ಮೀಡಿಯಾದ ಮುಖಾಂತರ ಅಲ್ಲ. ಈಗ ಎಚ್.ಕೆ. ಪಾಟೀಲ್ ಅವ್ರಿಗೆ ಅವ್ರದೇ ಉತ್ತರ ಕೊಡ್ತಾ ಇದ್ದೀನಿ. ಈಗ ಫೈನಲಿ ಮತ್ತೆ ಎದ್ದು ನಿಂತ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್.ಕೆ. ಪಾಟೀಲ್ ರಾಜೀನಾಮೆಯಂತಹ ವಿಷಯಗಳ ಬಗ್ಗೆ ಉತ್ತರ ಕೊಡಲು ಬರುವುದಿಲ್ಲ ಅಂತ ಸಬೂಬು ಕೊಟ್ರು. ಇದಕ್ಕೆ ರಾಜ್ಯಸಭೆಯಲ್ಲೂ ಉಪರಾಷ್ಟ್ರಪತಿ ಧನ್ಕರ್ ನೀಡಿದ ರಾಜೀನಾಮೆ ಬಗ್ಗೆ ಏನಾದರೂ ಚರ್ಚೆ ಆಯ್ತಾ ಅಂತ ಪ್ರಶ್ನೆ ಎತ್ತಿ ರಾಜಣ್ಣ ಚರ್ಚೆ ಅನಾವಶ್ಯಕ ಅಂತ ವಿಷಯ ಸಮಾಪ್ತಿಗೆ ಮುಂದಾದ್ರು. ಯಾವುದೇ ಮಂತ್ರಿ ಕ್ಯಾಬಿನೆಟ್ನಿಂದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ನಿಂದ ಹೊರಗೆ ಹೋದ್ಮೇಲೆ ಒಂದು ವೇಳೆ ಹೇಳಿಕೆ ಮಾಡೋದಿದ್ರೆ ಅವರಿಗೆ ಪ್ರಿಫರೆನ್ಸ್ ಇರುತ್ತೆ ಅಥವಾ ಅವ್ರು ಮಾಡ್ಬೋದು, ಅದು ಸಭಾಧ್ಯಕ್ಷರು ಒಪ್ಪಿಗೆ ಕೊಟ್ಟರೆ. ವೈಸ್ ಪ್ರೆಸಿಡೆಂಟ್ ಧನ್ಕರ್ ಅವರ ರಾಜೀನಾಮೆ ಕೊಟ್ಟರು, ಅದ್ರ ಬಗ್ಗೆ ಚರ್ಚೆ ಆಯ್ತು. ಸಚಿವ ಎಚ್.ಕೆ. ಪಾಟೀಲ್ ಅದೆಷ್ಟೇ ಸರ್ಕಾರದ ಸಮರ್ಥನೆಗೆ ನಿಂತರೂ ಬಿಜೆಪಿ ಸದಸ್ಯ ಅರವಿಂದ್ ಬೆಲ್ಲದ್ ಈ ಬಾರಿ ಸಿದ್ದು ಹಾವಾಭಾವ ಕೆಣಕಿ ಸಿಎಂ ಮುಖ ಯಾಕೆ ಸಪ್ಪಗಿದೆ ಅಂತ ಕಾಲೆಳೆದ್ರು. ಆಗ ಹಸ್ತದಿಂದ ಯತ್ನಾಳ್ರನ್ನ ಯಾಕೆ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರಿ ಅನ್ನೋ ಪ್ರಶ್ನೆ ತೂರಿ ಬಂತು. ತಮ್ಮ ಮುಖ ಸಪ್ಪಾಗಿತ್ತು. ನಾನು ಸುನೀಲ್ ಅವರಿಗೆ ಮಾತಾಡಿದೆ, ಮುಖ್ಯಮಂತ್ರಿಗಳ ಮುಖ ಸಪ್ಪಾಗಿದೆ ಅಲ್ಲ, ಯಾಕೆ ಮುಖ್ಯಮಂತ್ರಿಗಳು ಡಲ್ ಅದಾರ ಅಂದ್ರೆ ಯತ್ನಾಳ್ ಅವ್ರಿಗೆ ಯಾಕೆ ಆಗಿದ್ರಿ ಅಲ್ಲಿ ಅವ್ರ ಮಾತಾಡಿ ನೀವೇ ಸತ್ಯ ಹೇಳಿಚ್ಚಾ ಅಲ್ಲ ಇಲ್ಲ ನೀವು ಕೆಮ್ಮಿದ್ರೆ ಯಾರ್ಯಾರಿಗೆ ಅಪಾಯ ಕಾದಿದ್ಯೋ ಗೊತ್ತಿಲ್ಲ. ಸದನದಲ್ಲಿ ಡಿಕೆಶಿ ಕೆಮ್ಮಿದ್ದಕ್ಕೆ ಕಿಚಾಯಿಸಿದ ಸುನೀಲ್ ಕುಮಾರ್.
ಇದೆಲ್ಲದರ ನಡುವೆ ಪ್ರಶ್ನೋತ್ತರ ಕಲಾಪದ ವೇಳೆ ಉತ್ತರ ನೀಡಲು ಎದ್ದು ನಿಂತ ಡಿಸಿಎಂ ಡಿಕೆ ಶಿವಕುಮಾರ್ ಜೋರಾಗಿ ಕೆಮ್ಮತೊಡಗಿದ್ರು. ಈ ವೇಳೆ ಬಿಜೆಪಿ ಶಾಸಕ ಸುನಿಲ್ ಕುಮಾರ್, ಯಾಕೋ ನೀವು ಕೆಮ್ಮಿದ್ದೀರಿ ಅಂದ್ರೆ ಯಾರಿಗೋ ಅಪಾಯ ಕಾದಿದ್ಯೋ ಗೊತ್ತಿಲ್ಲ ಅಂತ ಕಿಚಾಯಿಸಿದ್ರು. ಈ ಮಾತು ಸದನವನ್ನ ನಗೆಗಡಲಲ್ಲಿ ತೇಲಿಸಿತ್ತು. ಆದ್ರೆ ಡಿಕೆಶಿ ಮಾತ್ರ ತಮ್ಮ ಉತ್ತರ ಮುಂದುವರಿಸಿದ್ರು. ಕಾಲುವೆ ಯೋಜನೆಯಲ್ಲಿ ಇದನ್ನ ಹಳೆಯದ ಕೆಲಸ ಇದು ಓಲ್ಡ್ ನಮ್ಮ ಜ್ಞಾನೇಂದ್ರ ಥ್ಯಾಂಕ್ ಯು. ಸೊ ಮಾಡರ್ನೈಸೇಷನ್ ವಿಚಾರದಲ್ಲೂ ಅಶ್ವಥ್ ನಾರಾಯಣ, ವಿಶೇಷವಾಗಿ ಅಶ್ವಥ್ ನಾರಾಯಣ. ಇದಾದ ಬಳಿಕ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣದ ಬಗ್ಗೆ ಸದನದಲ್ಲಿ ಚರ್ಚೆ ಶುರುವಾಯಿತು. ನಿಯಮ 69ರ ಅಡಿ ಕಾಲ್ತುಳಿತ ದುರಂತದ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್, ಆರ್ಸಿಬಿ ವಿಜಯೋತ್ಸವದ ಸಂಭ್ರಮಾಚರಣೆ ರಾತ್ರಿ ಇಡೀ ದೀಪಾವಳಿ ಹಬ್ಬದ ರೀತಿಯಲ್ಲಿ ನಡೆದಿತ್ತು. ಇದನ್ನ ನಿಭಾಯಿಸಲು ಪೊಲೀಸರು ಸುಸ್ತಾಗಿದ್ರು. ಆದ್ರೆ ಕ್ರೆಡಿಟ್ ವಾರ್ಗೆ ಬಿದ್ದ ಸರ್ಕಾರ ಈ ದುರಂತಕ್ಕೆ ಕಾರಣ ಆಯಿತು ಅಂತ ಕಿಡಿಕಾರಿದ್ರು. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.